ಮೇ 18, 1974 ರಾಜಸ್ಥಾನದ ಥಾರ್ ಮರುಭೂಮಿ. ತಾಪಮಾನ ಬರೋಬ್ಬರಿ 50 ಡಿಗ್ರಿ ಸೆಲ್ಸಿಯಸ್. ಅಲ್ಲಿನ ಮರಳಿನ ಅಡಿಯಲ್ಲಿ ಸುಮಾರು 107 ಮೀಟರ್ ಆಳದಲ್ಲಿ ಒಂದು ಮರಣ ಶಾಸನ ಮಲಗಿತ್ತು. ಬೆಳಗ್ಗೆ ಸರಿಯಾಗಿ 8:05 ಒಂದು ಬಟನ್ ಪ್ರೆಸ್ ಆಗುತ್ತೆ. ಮರುಭೂಮಿಯ ನೆಲದ ಅಡಿಯಿಂದ ಒಂದು ಭಯಾನಕವಾದ ನಡುಕ ಶುರುವಾಗುತ್ತೆ. ಮರಳಿನ ಒಂದು ಬೃಹತ್ ಗುಡ್ಡ, ಅಕ್ಷರಶಃ ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡ ಗಾತ್ರದ ಗುಡ್ಡ ಆಕಾಶಕ್ಕೆ ಚಿಮ್ಮುತ್ತದೆ. ಕೆಲವು ನಿಮಿಷಗಳ ನಂತರ ದೆಹಲಿಯಲ್ಲಿ ಕೂತಿದ್ದ ಪ್ರಧಾನಿ ಇಂದಿರಾ ಗಾಂಧಿಯವರ ಟೆಲಿಫೋನ್ ರಿಂಗ್ ಆಗುತ್ತೆ. ಲೈನ್ನ ಆ ಕಡೆಯಿಂದ ಬಂದದ್ದು ಒಂದೇ ಒಂದು ಕೋಡೆಡ್ ಮೆಸೇಜ್, ದ ಬುದ್ಧ ಹ್ಯಾಸ್ ಸ್ಮೈಲ್ಡ್ ಅಂತ. ಆದರೆ ಇದು ಸಾಮಾನ್ಯವಾದ ನಗುವಾಗಿರಲಿಲ್ಲ. ಅಹಿಂಸೆಯನ್ನ ಜಗತ್ತಿಗೆ ಸಾರಿದ ಬುದ್ಧ ಸಂಚರಿಸಿದ ದೇಶ. ಅಮೆರಿಕಾದ CIA ಮತ್ತು ರಷ್ಯಾದ KGB ಅಂತಹ ಬಲಿಷ್ಠ ಗುಪ್ತಚರ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚಿ ಜಗತ್ತಿನ ಅತ್ಯಂತ ವಿನಾಶಕಾರಿ ಅಸ್ತ್ರವನ್ನ ಸೃಷ್ಟಿಸಿತ್ತು. ಹೌದು, ಇದು ಭಾರತದ ಮೊದಲ ನ್ಯೂಕ್ಲಿಯರ್ ಟೆಸ್ಟ್, ಆಪರೇಷನ್ ಸ್ಮೈಲಿಂಗ್ ಬುದ್ಧ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಪಂಚದ ಕಣ್ಣಲ್ಲಿ ಬಡತನ, ಹಸಿವು ಮತ್ತು ಹಾವಾಡಿಗರ ದೇಶವೆಂದು ಕರೆಯಲ್ಪಡುತ್ತಿದ್ದ ಭಾರತ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹೇಗೆ ತಯಾರು ಮಾಡ್ತು, ಅಮೆರಿಕದ ಸ್ಯಾಟಲೈಟ್ಗಳನ್ನ ನಮ್ಮ ವಿಜ್ಞಾನಿಗಳು ಹೇಗೆ ಯಾಮಾರಿಸಿದ್ರು, ಇದು ಕೇವಲ ಒಂದು ವಿಜ್ಞಾನದ ಸಾಧನೆಯಲ್ಲ, ಬದಲಾಗಿ ಇಂಡಿಯನ್ ಹಿಸ್ಟರಿಯ ಅತ್ಯಂತ ರೋಚಕವಾದ ಸೀಕ್ರೆಟ್ ಆಪರೇಷನ್. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಕೇಳದಿರುವ ವಿಷಯಗಳು ನಿಮ್ಮ ಮೈ ಝುಮ್ ಎನ್ನಿಸುತ್ತೆ. ಈ ಕಥೆಯ ಅಸಲಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ನಾವು 1970ರ ದಶಕದ ಜಾಗತಿಕ ಭ್ರಮೆಯ ಬಗ್ಗೆ ತಿಳಿಯಬೇಕು. ಆ ಕಾಲದಲ್ಲಿ ಪಶ್ಚಿಮದ ದೇಶಗಳು ಅಂದರೆ ಅಮೆರಿಕ ಮತ್ತು ಯುರೋಪ್ ಭಾರತವನ್ನ ನೋಡುತ್ತಿದ್ದ ರೀತಿಯೇ ಬೇರೆ ಇತ್ತು. ಅವರ ಪ್ರಕಾರ ಭಾರತ ಅಂದ್ರೆ ಏನು? ಅಮೆರಿಕ ಭಿಕ್ಷೆಯಂತೆ ಕಳಿಸುತ್ತಿದ್ದ PLA 480 ಗೋಧಿಗಾಗಿ ಕಾಯುತ್ತಿದ್ದ ಒಂದು ಬಡ ದೇಶ ಅಂತ. ಇವರಿಗೆ ಸರಿಯಾಗಿ ಊಟಕ್ಕೆ ಗತಿ ಇಲ್ಲ, ಇನ್ನು ನ್ಯೂಕ್ಲಿಯರ್ ಸೈನ್ಸ್ ಇವರ ಕೈಯಲ್ಲಿ ಆಗದ ಮಾತು ಅನ್ನೋದು ಪಾಶ್ಚಿಮಾತ್ಯರ ಅಹಂಕಾರವಾಗಿತ್ತು. ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನೋದು ಕೇವಲ P5 ದೇಶಗಳು ಅಂದರೆ USA, USSR, UK, ಫ್ರಾನ್ಸ್, ಚೈನಾದ ಸ್ವತ್ತು ಅಂತ ಅವರು ಅಂದುಕೊಂಡಿದ್ದರು. ಇದನ್ನ ವೈಟ್ ಮ್ಯಾನ್ಸ್ ಕ್ಲಬ್ ಅಂತಾನು ಕರೆಯುತ್ತಿದ್ರು. ಇಲ್ಲಿಯೇ ನೋಡಿ ಅವರ ಭ್ರಮೆಯು ಪ್ರಾರಂಭವಾಗಿದ್ದು. ಪ್ರಪಂಚಕ್ಕೆ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಂ ಒಂದು ಶಾಂತಿಯುತ ಯೋಜನೆ ತರ ಕಾಣ್ತಿತ್ತು. ಭಾರತದ ನ್ಯೂಕ್ಲಿಯರ್ ಪಿತಾಮಹ ಡಾಕ್ಟರ್ ಹೋಮಿ ಭಾಭಾ ಅವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳುತ್ತಿದ್ದದ್ದು ಒಂದೇ ಮಾತು: ನಮ್ಮ ದೇಶಕ್ಕೆ ವಿದ್ಯುತ್ ಬೇಕು, ಕೃಷಿ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಬೇಕೇ ಬೇಕು ಅಂತ. ಸ್ನೇಹಿತರೆ, ಇಲ್ಲಿ ನಾವು ಅಲ್ಲಗಳೆಯಬಾರದ ಅಂಶವೇನೆಂದರೆ ಪಶ್ಚಿಮದ ದೇಶಗಳು ಭಾರತಕ್ಕೆ ಆಟಮ್ಸ್ ಫಾರ್ ಪೀಸ್ ಅಂದರೆ ಶಾಂತಿಗಾಗಿ ಅಣು ಕಾರ್ಯಕ್ರಮದ ಅಡಿಯಲ್ಲಿ ಟೆಕ್ನಾಲಜಿ ಕೊಟ್ಟರು. ಕೆನಡಾ ಮತ್ತು ಅಮೆರಿಕದ ಸಹಾಯದಿಂದ ಮುಂಬೈ ಹತ್ತಿರ CIRUS ರಿಯಾಕ್ಟರ್ ಅನ್ನು ಸ್ಥಾಪನೆ ಮಾಡಲಾಯಿತು. ಹೊರಗಡೆ ಪ್ರಪಂಚಕ್ಕೆ ಇದೊಂದು ರಿಸರ್ಚ್ ರಿಯಾಕ್ಟರ್, ವಿದ್ಯುತ್ ಉತ್ಪಾದನೆಗೆ ಮಾಡಿದ್ದು ಅಂತ. ಆದರೆ ಭಾಭಾ ಅವರ ತಲೆಯಲ್ಲಿ ಬೇರೆಯದೇ ಲೆಕ್ಕಾಚಾರ ಓಡುತ್ತಿತ್ತು. ಆ ರಿಯಾಕ್ಟರ್ ಒಳಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಬೈ ಪ್ರಾಡಕ್ಟ್ ತಯಾರಾಗುತ್ತಿತ್ತು. ಅದೇ ವೆಪನ್ಸ್ ಗ್ರೇಡ್ ಪ್ಲೂಟೋನಿಯಂ, ಒಂದು ಅಣು ಬಾಂಬ್ ಮಾಡಲು ಬೇಕಾದ ಅತ್ಯಂತ ಕೋರ್ ಮೆಟೀರಿಯಲ್ ಅದು. ಈ ಶಾಂತಿಯುತ ರಿಯಾಕ್ಟರ್ ಅಸಲಿಗೆ ಭಾರತದ ಟ್ರೋಜನ್ ಹಾರ್ಸ್ ಆಗಿತ್ತು. ತಮಗೆ ಗೊತ್ತಿಲ್ಲದಂತೆಯೇ ಅಮೆರಿಕ ಮತ್ತು ಕೆನಡಾ ಭಾರತದ ಅಣು ಬಾಂಬ್ಗೆ ಬೇಕಾದ ತಳಪಾಯವನ್ನ ತಾವೇ ಹಾಕಿಕೊಟ್ಟಿದ್ದರು. ಸ್ನೇಹಿತರೆ, ಪ್ರಪಂಚ ಈ ಭ್ರಮೆಯಲ್ಲಿ ತೇಲುತ್ತಿದ್ದಾಗ ಭಾರತದ ಸುತ್ತಮುತ್ತಲಿನ ಭೌಗೋಳಿಕ ರಾಜಕೀಯ ಒಂದು ಕುದಿಯುವ ಜ್ವಾಲಾಮುಖಿಯಾಗಿತ್ತು. ಭಾರತಕ್ಕೆ ಅಣು ಬಾಂಬ್ ಮಾಡಲೇಬೇಕಾದ ಒಂದು ಡೂ ಆರ್ ಡೈ ಪರಿಸ್ಥಿತಿ ಎದುರಾಗಿತ್ತು. ಯಾರು ಭಾರತಕ್ಕೆ ಆ ಬೆದರಿಕೆ ಹಾಕಿದ್ದು, ಇಂದಿರಾ ಗಾಂಧಿ ಆ ರಹಸ್ಯ ನಿರ್ಧಾರವನ್ನು ತೆಗೆದುಕೊಂಡದ್ದು ಯಾಕೆ ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಭಾರತದ ಈ ನಿರ್ಧಾರ ಕೇವಲ ವಿಜ್ಞಾನದ ಕುತೂಹಲವಾಗಿರಲಿಲ್ಲ, ಅದೊಂದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆಟವಾಗಿತ್ತು. 1962ರಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅಂತ ನಂಬಿಸಿದ್ದ ಚೀನಾ ಭಾರತದ ಬೆನ್ನಿಗೆ ಚೂರಿ ಹಾಕಿತ್ತು. ಆ ಗಾಯ ಮಾಯುವ ಮುನ್ನವೇ ಕೇವಲ 2 ವರ್ಷದಲ್ಲಿ ಅಂದರೆ
1964ರಲ್ಲಿ ಚೀನಾ ತನ್ನ ಮೊದಲ ನ್ಯೂಕ್ಲಿಯರ್ ಟೆಸ್ಟನ್ನು ಯಶಸ್ವಿಯಾಗಿ ಮುಗಿಸಿತ್ತು. ಅಂದರೆ ಭಾರತದ ಗಡಿಯಲ್ಲಿ ಒಬ್ಬ ಶತ್ರು ಅಣು ಬಾಂಬ್ ಹಿಡಿದು ನಿಂತಿದ್ದ. ಆದರೆ ಅಸಲಿ ಭಯ ಶುರುವಾಗಿದ್ದು 1971ರ ಇಂಡೋ-ಪಾಕ್ ಯುದ್ಧದಲ್ಲಿ. ಆ ಸಮಯದಲ್ಲಿ ಪಾಕಿಸ್ತಾನವನ್ನು ಉಳಿಸಲು ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಒಂದು ಭಯಾನಕವಾದ ನಡೆಯನ್ನಿಟ್ಟ. ಬಂಗಾಳ ಕೊಲ್ಲಿಗೆ ಅಮೆರಿಕ ತನ್ನ USS ಎಂಟರ್ಪ್ರೈಸ್ ಅನ್ನು ಬೃಹತ್ ಯುದ್ಧ ನೌಕೆಯನ್ನು ಕಳಿಸಿತು. ಅದು ಎಂಥ ಹಡಗು ಅಂದರೆ ಅದರ ತುಂಬ ನ್ಯೂಕ್ಲಿಯರ್ ವೆಪನ್ಸ್ ಇತ್ತು. ಒಂದು ಕ್ಷಣ ಯೋಚನೆ ಮಾಡಿ, ಅಮೆರಿಕಾದಂತಹ ಸೂಪರ್ ಪವರ್ ದೇಶ ನೇರವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಅಣು ಬಾಂಬ್ನ ಬೆದರಿಕೆ ಹಾಕುತ್ತಿದೆ ಅಂದರೆ ಆ ದಿನ ಭಾರತಕ್ಕೆ ಒಂದು ಕಟುವಾದ ಸತ್ಯ ಅರ್ಥವಾಯಿತು. ನೀವು ಎಷ್ಟೇ ನಾನ್ ಅಲೈನ್ಡ್ ಆಗಿರಿ, ಎಷ್ಟೇ ಶಾಂತಿಯ ಮಂತ್ರ ಜಪಿಸಿ, ನಿಮ್ಮ ಬಳಿ ಅಬ್ಸಲ್ಯೂಟ್ ಪವರ್ ಇಲ್ಲ ಅಂದರೆ ಜಗತ್ತು ನಿಮ್ಮನ್ನು ಬದುಕಲು ಬಿಡುವುದಿಲ್ಲ ಅಂತ. ಈ ಒಂದು ಘಟನೆ ಇಂದಿರಾ ಗಾಂಧಿಯವರ ನಿದ್ದೆಗೆಡಿಸಿತ್ತು. 1972 ದೆಹಲಿಯ ಪ್ರಧಾನಿ ಕಚೇರಿ. ಇಂದಿರಾ ಗಾಂಧಿ ಭಾರತದ ಟಾಪ್ ವಿಜ್ಞಾನಿಗಳಾದ ಡಾಕ್ಟರ್ ರಾಜಾರಾಮಣ್ಣ ಮತ್ತು ಡಾಕ್ಟರ್ ಹೋಮಿ ಸೇತ್ನ ಅವರನ್ನು ರಹಸ್ಯವಾಗಿ ಭೇಟಿಯಾಗುತ್ತಾರೆ. ಅಲ್ಲಿ ಪಾಸಾದ ಒಂದು ಸೀಕ್ರೆಟ್ ಆರ್ಡರ್ ಭಾರತದ ಭವಿಷ್ಯವನ್ನೇ ಬದಲಿಸಿತ್ತು. ಇಂದಿರಾರವರು ಹೇಳಿದ್ದು ಇಷ್ಟೇ, ಮೇಕ್ ಇಟ್ ಹ್ಯಾಪನ್ ಬಟ್ ನೋಬಡಿ ಶುಡ್ ನೋ. ಸ್ನೇಹಿತರೆ, ಇದರ ಸೀಕ್ರೆಸಿ ಲೆವೆಲ್ ಎಷ್ಟಿತ್ತು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಈ ಪ್ರಾಜೆಕ್ಟ್ ಬಗ್ಗೆ ಸ್ವತಃ ಭಾರತದ ರಕ್ಷಣಾ ಮಂತ್ರಿ ಜಗಜೀವನ್ ರಾಮ್ ಅವರಿಗೆ ಗೊತ್ತಿರಲಿಲ್ಲ. ಭಾರತದ ಆರ್ಮಿ ಚೀಫ್ಗೂ ಪೂರ್ತಿ ಮಾಹಿತಿ ಇರಲಿಲ್ಲ. ಈ ಮಿಷನ್ಗೆ ಕೆಲಸ ಮಾಡಿದ್ದು ಕೇವಲ 75 ಜನ ಟಾಪ್ ವಿಜ್ಞಾನಿಗಳು ಮಾತ್ರ. ಈಗ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಶುರು. ಸ್ಥಳ ರಾಜಸ್ಥಾನದ ಪೋಖ್ರಾನ್. ಇಲ್ಲಿನ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಸುಡುವ ಮರುಭೂಮಿ. ನಮ್ಮ ವಿಜ್ಞಾನಿಗಳು ತಮ್ಮ ಗುರುತು ಮುಚ್ಚಲು ಮಿಲಿಟರಿ ಯೂನಿಫಾರ್ಮ್ ಹಾಕಿಕೊಂಡು ಕೆಲಸ ಮಾಡ್ತಿದ್ರು. ಡಾಕ್ಟರ್ ರಾಜಾರಾಮಣ್ಣ ಅವರ ಹೆಸರನ್ನು ಬದಲಾಯಿಸಿ ಅವರನ್ನು ಆರ್ಮಿ ಆಫೀಸರ್ ಅಂತ ಬಿಂಬಿಸಲಾಗಿತ್ತು. ಸ್ನೇಹಿತರೆ, ಬಾಂಬನ್ನು ಟೆಸ್ಟ್ ಮಾಡಲು ಭೂಮಿಯ ಅಡಿಯಲ್ಲಿ ಬರೋಬ್ಬರಿ 107 ಮೀಟರ್ ಆಳದ ಒಂದು ಬಾವಿಯನ್ನು ತೋಡಬೇಕಿತ್ತು. ಅದು ಸಾಮಾನ್ಯ ಬಾವಿಯಲ್ಲ, ಎಲ್ ಶೇಪ್ಡ್ ಶಾಫ್ಟ್. ಏಕೆಂದರೆ ಸ್ಫೋಟದ ರೇಡಿಯೇಷನ್ ಹೊರಗಡೆ ಲೀಕ್ ಆಗಬಾರ್ದು ಅಂತ. ಆರ್ಮಿ ಇಂಜಿನಿಯರ್ಗಳು ರಾತ್ರಿ ಹೊತ್ತು ಮಾತ್ರ ಈ ಬಾವಿಯನ್ನು ಅಗೆಯುತ್ತಿದ್ರು. ಹಗಲಿನಲ್ಲಿ ಅದನ್ನು ಮರಳಿನಿಂದ ಮುಚ್ಚುತ್ತಿದ್ರು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಆ ಕಾರಣ ಕೇಳಿದರೆ ನೀವು ದಂಗಾಗ್ತೀರಾ. 1974 ಮೇ ತಿಂಗಳು ಬಾಂಬ್ನ ಕೋರನ್ನು ಮುಂಬೈನ ಟ್ರಾಂಬೆಯಿಂದ ಪೋಖ್ರಾನ್ಗೆ ಶಿಫ್ಟ್ ಮಾಡಬೇಕು. ಇದು ಅತ್ಯಂತ ಡೇಂಜರಸ್ ಪ್ಲುಟೋನಿಯಂ. ಯಾವುದೇ ಹೈಟೆಕ್ ಕಂಟೈನರ್ಗಳಿಲ್ಲ. ಅಮೆರಿಕದ ಹಾಗೆ ಸ್ಪೆಷಲ್ ವಿಮಾನಗಳಿಲ್ಲ. ಭಾರತದ ವಿಜ್ಞಾನಿಗಳು ಈ ಕೋರನ್ನು ಒಂದು ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಸಾಮಾನ್ಯ ಟ್ರಕ್ಗಳಲ್ಲಿ ಹಣ್ಣು ತರಕಾರಿ ಸಾಗಿಸುವ ಹಾಗೆ ರಹಸ್ಯವಾಗಿ ರಾಜಸ್ಥಾನಕ್ಕೆ ತಲುಪಿಸಿದರು. ಮೇ 18, 1974 ಮುಂಜಾನೆಯ ಸಮಯ. ಎಲ್ಲರೂ ಬಂಕರ್ ಒಳಗೆ ಸೇರಿದ್ದಾರೆ. ಇನ್ನೇನು ಬಟನ್ ಒತ್ತಬೇಕು ಅಷ್ಟರಲ್ಲಿ ಒಂದು ದೊಡ್ಡ ವಿಘ್ನ ಎದುರಾಗುತ್ತೆ. ಗಾಳಿಯ ದಿಕ್ಕು ಬದಲಾಗುತ್ತದೆ. ಸ್ಫೋಟವಾದರೆ ರೇಡಿಯೇಷನ್ ತುಂಬಿದ ಧೂಳು ಪಕ್ಕದ ಹಳ್ಳಿಗಳ ಕಡೆ ಹೋಗುವ ಅಪಾಯವಿತ್ತು. ವಿಜ್ಞಾನಿಗಳಲ್ಲಿ ಆತಂಕ ಶುರುವಾಯಿತು. ಆದರೆ ಅದೃಷ್ಟ ಭಾರತದ ಕಡೆ ಇತ್ತು. ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಗಾಳಿಯ ದಿಕ್ಕು ಮತ್ತೆ ಮರುಭೂಮಿಯ ಕಡೆ ತಿರುಗಿತು. ಡಾಕ್ಟರ್ ರಾಜಾರಾಮಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟರು. ಸಮಯ ಬೆಳಗ್ಗೆ 8:05. ಸ್ಫೋಟ. ಮರುಭೂಮಿಯ ನೆಲದ ಅಡಿಯಲ್ಲಿ 12 ಕಿಲೋಟನ್ ಶಕ್ತಿಯ ಮಹಾಸ್ಫೋಟ. ಭೂಮಿಯೇ ಎರಡಾಗಿ ಸೀಳಿದಂತೆ ನಡುಗಿತು. ಬರೋಬ್ಬರಿ 10 ಮೀಟರ್ ಎತ್ತರದ ಮರಳಿನ ಗುಡ್ಡ ಆಕಾಶಕ್ಕೆ ಚಿಮ್ಮಿತು. ಯಾವುದೇ ರೇಡಿಯೇಷನ್ ಸಹ ಲೀಕ್ ಆಗಲಿಲ್ಲ. ಸ್ಫೋಟವಾಗುವವರೆಗೂ ವಿಚಾರವನ್ನೇ ತಿಳಿಯದ ಅಮೆರಿಕ ಅಕ್ಷರಶಃ ನಡುಗಿ ಹೋಯಿತು. ಗಲ್ಲಿಗಲ್ಲಿಗೂ ಗೂಢಚಾರರನ್ನು ಬಿಟ್ಟಿದ್ದ CIA ಮತ್ತು ಆಕಾಶದಿಂದ ಇಂಚಿಂಚು ಫೋಟೋ ತೆಗೆಯುತ್ತಿದ್ದ ಅಮೆರಿಕದ ಸ್ಯಾಟಲೈಟ್ಗಳಿಗೆ ಭಾರತದ ಈ ಮಹಾನ್ ಯೋಜನೆ ಹೇಗೆ ಕಾಣಲಿಲ್ಲ? ಇಲ್ಲಿ ಬರುತ್ತದೆ ಈ ವಿಡಿಯೋದ ಅತ್ಯಂತ ರೋಚಕವಾದ ಭಾಗ. ಯಾರು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದೀರೋ ನಿಮಗಾಗಿ ಕಾದಿದೆ ಅಂತಾರಾಷ್ಟ್ರೀಯ ರಾಜಕೀಯದ ಒಂದು ಮಾಸ್ಟರ್ ಕ್ಲಾಸ್. ಭಾರತದ ವಿಜ್ಞಾನಿಗಳು ಅಮೆರಿಕದ ಕಣ್ತಪ್ಪಿಸಲು ಮಾಡಿದ ಆ ಬ್ಲೈಂಡ್ ಸ್ಪಾಟ್ ಸ್ಟ್ರಾಟಜಿ ಏನು ಅನ್ನೋದನ್ನು ಈಗ ನೋಡೋಣ.
ಸ್ನೇಹಿತರೆ, ಈಗ ಕಥೆಯ ಆಳಕ್ಕೆ ಹೋಗೋಣ. ಅಮೆರಿಕದ CIA ಅನ್ನೋದು ಆ ಕಾಲದ ಅತ್ಯಂತ ಬಲಿಷ್ಠ ಗುಪ್ತಚರ ಸಂಸ್ಥೆ. ಅವರ ಬಳಿ ಹೆಕ್ಸಾಗಾನ್ KH-9 ಅನ್ನೋ ಅಡ್ವಾನ್ಸ್ ಸ್ಪೈ ಸ್ಯಾಟಲೈಟ್ಗಳಿದ್ದವು. ಅವು ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಫೋಟೋ ತೆಗೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದವು. ಹೀಗಿರುವಾಗ ಪೋಖ್ರಾನ್ನಲ್ಲಿ ಅಷ್ಟು ದೊಡ್ಡ ಗುಂಡಿ ತೋಡಿದ್ದು, 100 ಜನ ಕೆಲಸ ಮಾಡಿದ್ದು ಅವರ ಕಣ್ಣಿಗೆ ಹೇಗೆ ಬೀಳಲಿಲ್ಲ ಅಂತ ಈಗ ನೋಡೋಣ. ಇಲ್ಲಿಯೇ ನಮ್ಮ ಭಾರತೀಯ ವಿಜ್ಞಾನಿಗಳ ಬುದ್ಧಿವಂತಿಕೆ ಇರೋದು. ನಮ್ಮ ವಿಜ್ಞಾನಿಗಳಿಗೆ ಅಮೆರಿಕದ ಸ್ಯಾಟಲೈಟ್ಗಳ ಆರ್ಬಿಟ್ ಮತ್ತು ಅವುಗಳ ಟೈಮಿಂಗ್ಸ್ ಬಗ್ಗೆ ನಿಖರವಾದ ಮಾಹಿತಿ ಇತ್ತು. ಆ ಸ್ಯಾಟಲೈಟ್ಗಳು ಪೋಖ್ರಾನ್ನ ಮೇಲ್ಭಾಗದಲ್ಲಿ ಯಾವ ಸಮಯದಲ್ಲಿ ಹಾದು ಹೋಗುತ್ತವೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು. ಅಮೆರಿಕದ ಸ್ಯಾಟಲೈಟ್ ಬರುವ ಹೊತ್ತಿಗೆ ಪೋಖ್ರಾನ್ನಲ್ಲಿ ಎಲ್ಲವೂ ಸ್ತಬ್ಧ. ಗುಂಡಿಯನ್ನ ಮುಚ್ಚಿ ವಾಹನಗಳನ್ನೆಲ್ಲ ಬಚ್ಚಿಟ್ಟು ಯಾರೂ ಇಲ್ಲದ ಹಾಗೆ ನಾಟಕ ಆಡುತ್ತಿದ್ದರು. ಸ್ಯಾಟಲೈಟ್ ಪಾಸ್ ಆದ ಮೇಲೆ ಮತ್ತೆ ಕೆಲಸ ಶುರು. ಇದನ್ನ ಬ್ಲೈಂಡ್ ಸ್ಪಾಟ್ ಸ್ಟ್ರಾಟಜಿ ಅಂತಾರೆ. $multi-billion ಖರ್ಚು ಮಾಡಿ ಅಮೆರಿಕ ಹಾರಿಸಿದ್ದ ಸ್ಯಾಟಲೈಟ್ಗಳನ್ನ ನಮ್ಮ ದೇಶದ ವಿಜ್ಞಾನಿಗಳು ಕೇವಲ ತಮ್ಮ ಕಾಮನ್ ಸೆನ್ಸ್ ಬಳಸಿ ಮಣ್ಣು ಮುಕ್ಕಿಸಿದ್ದರು. ಇದು ಕೇವಲ ಸ್ಯಾಟಲೈಟ್ ನಿಂದ ತಪ್ಪಿಸಿಕೊಳ್ಳುವ ಆಟವಾಗಿರಲಿಲ್ಲ, ಇದೊಂದು ಲೀಗಲ್ ಮಾಸ್ಟರ್ ಸ್ಟ್ರೋಕ್ ಕೂಡ ಆಗಿತ್ತು. ಅಮೆರಿಕ ಮತ್ತು ಇತರ ದೊಡ್ಡ ದೇಶಗಳು ಜಗತ್ತಿನ ಮೇಲೆ NPT ಅಂದರೆ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದವನ್ನ ಹೇರಲು ಪ್ರಯತ್ನಿಸುತ್ತಿದ್ದವು. ಇದರ ಅರ್ಥ ಏನು ಗೊತ್ತಾ? 1967ಕ್ಕಿಂತ ಮೊದಲು ಅಣುಬಾಂಬ್ ಮಾಡಿದವರು ಮಾತ್ರ ಅದನ್ನ ಇಟ್ಟುಕೊಳ್ಳಬಹುದು, ಬೇರೆ ಯಾವ ದೇಶವೂ ಮಾಡುವಂತಿಲ್ಲ. ಇದು ಎಂತಹ ತಾರತಮ್ಯ, ನೀವೇ ಯೋಚಿಸಿ. ಸ್ನೇಹಿತರೆ, ಭಾರತ ಈ NPT ಒಪ್ಪಂದಕ್ಕೆ ಸಹಿ ಹಾಕಲು ನೇರವಾಗಿ ನಿರಾಕರಿಸಿತು. ಇದೇನೋ ನಿಮ್ಮ ಅಪ್ಪನ ಸ್ವತ್ತ ಅನ್ನುವ ಹಾಗೆ ಭಾರತದ ನಿಲುವು ಸ್ಪಷ್ಟವಾಗಿತ್ತು. ಆದರೆ ಇಷ್ಟೆಲ್ಲ ಮಾಡಿ ಅಣು ಪರೀಕ್ಷೆ ಮಾಡಿದ ಮೇಲೆ ಇಡೀ ಪ್ರಪಂಚ ಭಾರತವನ್ನು ವಿಲನ್ ತರಹ ನೋಡುತ್ತೆ. ಅದಕ್ಕೆ ಭಾರತದ ಅಧಿಕಾರಿಗಳು ಒಂದು ಭರ್ಜರಿ ತಂತ್ರ ರೂಪಿಸಿದರು. ಸ್ಫೋಟದ ನಂತರ ಇಂದಿರಾ ಗಾಂಧಿ ಜಗತ್ತಿಗೆ ಹೇಳಿದ್ದೇನು ಗೊತ್ತಾ? ನಮ್ಮದು ಅಣು ಬಾಂಬ್ ಅಲ್ಲ, ನಾವು ಮಾಡಿದ್ದು ಒಂದು ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಅಂದರೆ ಶಾಂತಿಯುತ ಉದ್ದೇಶಕ್ಕಾಗಿ ಮಾಡಿದ ಸ್ಫೋಟ. ಪರ್ವತಗಳನ್ನು ಒಡೆಯಲು, ಗಣಿಯಗೆಯಲು, ಕೆರೆಗಳನ್ನು ನಿರ್ಮಿಸಲು ನಾವು ಈ ಟೆಕ್ನಾಲಜಿ ಟೆಸ್ಟ್ ಮಾಡಿದ್ದೇವೆ ಅಂತ ಜಗತ್ತಿನ ಮುಂದೆ ವಾದ ಮಂಡಿಸಿದರು. ಅಮೆರಿಕ, ಕೆನಡಾ ಮತ್ತು ಬ್ರಿಟನ್ ದೇಶಗಳಿಗೆ ಉಸಿರು ಕಟ್ಟಿದಂತಾಯಿತು. ಕೋಪದಿಂದ ಕುದಿಯುತ್ತಿದ್ದವು. ಯಾಕೆಂದರೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ PNEಗಳಿಗೆ ಅವಕಾಶವಿತ್ತು. ಅಮೆರಿಕ ಕೂಡ ಹಿಂದೆ ಈ ತರಹದ ಸ್ಫೋಟಗಳನ್ನು ಮಾಡಿತ್ತು. ಈಗ ಭಾರತ ಅದೇ ಕಾನೂನಿನ ಲೋಪೋಲನ್ನು ಬಳಸಿ ಅವರಿಗೆ ಟೋಪಿ ಹಾಕಿತ್ತು. ಕೆನಡಾ ತಕ್ಷಣವೇ ಭಾರತಕ್ಕೆ ನ್ಯೂಕ್ಲಿಯರ್ ಸಹಾಯವನ್ನು ನಿಲ್ಲಿಸಿತು. ಅಮೆರಿಕ ಭಾರತದ ಮೇಲೆ ಕಠಿಣ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿತು. ಆದರೆ ಅತ್ಯಂತ ಭಯಾನಕ ರಿಯಾಕ್ಷನ್ ಬಂದಿದ್ದು ನಮ್ಮ ನೆರೆಯ ದೇಶ ಪಾಕಿಸ್ತಾನದಿಂದ. ಆಗ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ನಿದ್ದೆ ಕಳೆದುಕೊಂಡ. ಅವನು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಇತಿಹಾಸದಲ್ಲಿ ಸೇರಿ ಹೋಯಿತು. ಭುಟ್ಟೋ ಹೇಳುತ್ತಾನೆ, ನಾವೆಲ್ಲ ಹುಲ್ಲು ತಿಂದು ಬದುಕಬೇಕಾಗಿ ಬಂದರೂ ಸರಿ, ಹಸಿವಿನಿಂದ ಸತ್ತರೂ ಸರಿ, ನಾವು ಕೂಡ ಒಂದು ಅಣು ಬಾಂಬ್ ತಯಾರಿಸಿಯೇ ತೀರುತ್ತೇವೆ. ಅತ್ತ ಚೀನಾ ಹೊರಗಡೆ ಸುಮ್ಮನಿದ್ದರೂ ಒಳಗೊಳಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಹಣ ಮತ್ತು ಟೆಕ್ನಾಲಜಿ ಕೊಡಲು ಶುರು ಮಾಡಿತು. ಮೇ 18, 1974 ಆ ದಿನ ಪೋಖ್ರಾನ್ನಲ್ಲಿ ಎದ್ದ ಆ ಧೂಳಿನ ಮೋಡ ಕೇವಲ ಒಂದು ಸ್ಫೋಟದ ಕುರುಹಾಗಿರಲಿಲ್ಲ. ಅದು ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇಶವೊಂದು ಇನ್ಮುಂದೆ ನಮ್ಮನ್ನು ಯಾರು ಹೆದರಿಸಲು ಸಾಧ್ಯವಿಲ್ಲ ಎಂದು ಇಡೀ ಜಗತ್ತಿಗೆ ಸಾರಿದ ಸಿಂಹ ಗರ್ಜನೆಯಾಗಿತ್ತು. ಸ್ನೇಹಿತರೆ, ಸ್ಮೈಲಿಂಗ್ ಬುದ್ಧ ಕೇವಲ ಆರಂಭವಷ್ಟೇ ಆಗಿತ್ತು. ಈ ಭದ್ರ ಬುನಾದಿಯ ಮೇಲೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ನಡೆದ ಪೋಖ್ರಾನ್ 2 ಭಾರತವನ್ನ ಅಧಿಕೃತವಾಗಿ ಒಂದು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಆಗಿ ಜಗತ್ತಿಗೆ ಪರಿಚಯಿಸಿತು. ಭಾರತ ಅಣು ಬಾಂಬ್ ಮಾಡಿದ್ದು ಜಗತ್ತನ್ನು ನಾಶ ಮಾಡಲಿಕ್ಕಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ನಮ್ಮನ್ನ ಅಣು ಬಾಂಬ್ ತೋರಿಸಿ ಹೆದರಿಸಬಾರದು, ಬ್ಲ್ಯಾಕ್ ಮೇಲ್ ಮಾಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಈಗ ನಿಮಗೊಂದು ಪ್ರಶ್ನೆ, ಅಮೆರಿಕಾದಂತಹ ದೇಶಗಳು ತಾವು ಮಾತ್ರ ಅಣು ಬಾಂಬ್ ಇಟ್ಟುಕೊಂಡು ಭಾರತದಂತಹ ದೇಶಗಳಿಗೆ ನೀವು ಮಾಡಬಾರದು ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದಿನ ಇಂದಿರಾ ಗಾಂಧಿಯವರ ನಿರ್ಧಾರ ನಿಮಗೆ ಸರಿ ಎನ್ನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ.
ಭಾರತದ ಈ ಅಪ್ರತಿಮ ಸಾಹಸಗಾಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ ಮತ್ತು ಇಂತಹದೇ ಅದ್ಭುತ ಮತ್ತು ರೋಚಕವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.